ಚಿತ್ರ ನೋಡಿ ದೇವರ ಹೆಸರು ಹೇಳಿ. ಹಾಗಾದರೆ ಶುರು ಮಾಡೋಣ. ವೀಕ್ಷಕರೇ, ಮೊದಲಿನ ಚಿತ್ರವನ್ನು ಗಮನಿಸೋಣ. ಒಂದು ಕಿರೀಟ ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿ ಒಂದು ಕೋತಿಯ ಚಿತ್ರ, ಹಾಗೆಯೇ ಒಂದು ಬಿಲ್ಲು ಬಾಣದ ಚಿತ್ರ ಕೊಟ್ಟಿದ್ದಾರೆ. ಕೆಳಗಿನ ಆಪ್ಷನ್ ನೋಡೋಣ. ಆಪ್ಷನ್ ಎ ರಾಮಾಯಣ, ಆಪ್ಷನ್ ಬಿ ಮಹಾಭಾರತ, ಆಪ್ಷನ್ ಸಿ ಭಾಗವತ, ಆಪ್ಷನ್ ಡಿ ಶಿವಪುರಾಣ. ಸರಿಯಾದ ಉತ್ತರ ಆಪ್ಷನ್ ಎ ರಾಮಾಯಣ. ನೀವು ಊಹಿಸಿರುವ ಉತ್ತರವು ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಚಿತ್ರವನ್ನು ಗಮನಿಸೋಣ. ಇಲ್ಲಿ ನೋಡಿ, ಚಿತ್ರವನ್ನು ಸರಿಯಾಗಿ ಗಮನಿಸಿ. ಮೊದಲಿಗೆ ಒಂದು ಸಿಂಹದ ಚಿತ್ರ ಕೊಟ್ಟಿದ್ದಾರೆ, ಅದೇ ರೀತಿ ಒಂದು ಹುಡುಗಿಯ ಚಿತ್ರ ಕೊಟ್ಟಿದ್ದಾರೆ, ಹಾಗೆಯೇ ಒಂದು ತ್ರಿಶೂಲ, ಹಾಗೆಯೇ ಒಂದು ಸಿಂಹದ ಚಿತ್ರ, ಹುಡುಗಿಯ ಚಿತ್ರ, ತ್ರಿಶೂಲ. ಈಗ ಆಪ್ಷನ್ ನೋಡುವ. ಆಪ್ಷನ್ ಎ ಲಕ್ಷ್ಮಿ, ಆಪ್ಷನ್ ಬಿ ದುರ್ಗಾ, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ಪಾರ್ವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ದುರ್ಗಾ. ಈ ಎಮೋಜಿಯನ್ನು ನೋಡಿ. ಮೊದಲಿಗೆ ಒಂದು ಆನೆಯ ಚಿತ್ರ ಕೊಟ್ಟಿದ್ದಾರೆ, ಎರಡನೇದ್ದು ಹುಡುಗನ ಚಿತ್ರ, ಮೂರನೇದ್ದು ಒಂದು ಕ್ಯಾಂಡಿಯ ಚಿತ್ರ ಕೊಟ್ಟಿದ್ದಾರೆ. ಈಗ ಕೊಟ್ಟಿರುವ ಆಪ್ಷನ್ ನೋಡುವ. ಆಪ್ಷನ್ ಎ ಕಾರ್ತಿಕೇಯ, ಆಪ್ಷನ್ ಬಿ ಗಣೇಶ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಹನುಮಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಗಣೇಶ. ಇಲ್ಲಿ 3 ಎಮೋಜಿ ಇದೆ. ಮೊದಲನೇ ಎಮೋಜಿ ನೀರಿನ ಅಲೆ, ಎರಡನೇದ್ದು ಸೇತುವೆ, ಮೂರನೇದ್ದು ಕೋತಿಯ ಚಿತ್ರ ಕೊಟ್ಟಿದ್ದಾರೆ. ಈಗ ಆಪ್ಷನ್ ನೋಡ್ಕೊಂಡು ಬರುವ. ಆಪ್ಷನ್ ಎ ರಾಮ ಸೇತುವೆ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಹಿಮಾಲಯ, ಆಪ್ಷನ್ ಡಿ ದ್ವಾರಕಾ. ಸರಿಯಾದ ಉತ್ತರ ಆಪ್ಷನ್ ಎ ರಾಮ ಸೇತುವೆ. ವೀಕ್ಷಕರೇ, ಈ ಎಮೋಜಿ ನೋಡಿ. ಮೊದಲಿಗೆ ಒಂದು ಚಂದ್ರನ ಎಮೋಜಿ ಕೊಟ್ಟಿದ್ದಾರೆ, ಎರಡನೇದ್ದು ಹುಡುಗನ ಎಮೋಜಿ ಕೊಟ್ಟಿದ್ದಾರೆ, ಮೂರನೇದ್ದು ತ್ರಿಶೂಲ. ಆಪ್ಷನ್ ನೋಡುವ. ಆಪ್ಷನ್ ಎ ವಿಷ್ಣು, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಬ್ರಹ್ಮ, ಆಪ್ಷನ್ ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವ. ಈ ಎಮೋಜಿ ಚಿತ್ರವನ್ನು ಸರಿಯಾಗಿ ಗಮನಿಸಿ ನೋಡಿ. ಅಲ್ಲಿ ಒಂದು ಬೆಣ್ಣೆಯ ಚಿತ್ರ ಕೊಟ್ಟಿದ್ದಾರೆ, ಮತ್ತೊಂದು ಪುಟ್ಟ ಪಾಪುವಿನ ಚಿತ್ರ ಕೊಟ್ಟಿದ್ದಾರೆ. ಆಪ್ಷನ್ ನೋಡುವ. ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ರಾಮ, ಆಪ್ಷನ್ ಸಿ ಗಣೇಶ, ಆಪ್ಷನ್ ಡಿ ಕಾರ್ತಿಕೇಯ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣ. ಇಲ್ಲಿ ಕೊಟ್ಟಿರುವ ಎಮೋಜಿ ಚಿತ್ರವನ್ನು ಗಮನಿಸಿ. ಮೊದಲಿಗೆ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಮ್ಯೂಸಿಕ್ ಸಿಂಬಲ್ ಕೊಟ್ಟಿದ್ದಾರೆ, ಹಂಸದ ಚಿತ್ರ ಕೊಟ್ಟಿದ್ದಾರೆ. ಆಪ್ಷನ್ ನೋಡುವ. ಆಪ್ಷನ್ ಎ ಲಕ್ಷ್ಮಿ, ಆಪ್ಷನ್ ಬಿ ದುರ್ಗಾ, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ಪಾರ್ವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಸ್ವತಿ. ವೀಕ್ಷಕರೇ, ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರಬಹುದು. ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಹೂವಿನ ಚಿತ್ರ ಕೊಟ್ಟಿದ್ದಾರೆ, ದುಡ್ಡಿನ ಚಿತ್ರ ಕೊಟ್ಟಿದ್ದಾರೆ, ಆಮೇಲೆ ಒಂದು ಹುಡುಗಿಯ ಚಿತ್ರ ಕೊಟ್ಟಿದ್ದಾರೆ.
ಆಪ್ಷನ್ ನೋಡುವ. ಆಪ್ಷನ್ ಎ ಲಕ್ಷ್ಮಿ, ಆಪ್ಷನ್ ಬಿ ದುರ್ಗಾ, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ಪಾರ್ವತಿ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಿ. ಈ ಎಮೋಜಿಯನ್ನು ಸರಿಯಾಗಿ ಗಮನಿಸಿ. ಮೊದಲಿಗೆ ಒಂದು ಹಾವಿನ ಚಿತ್ರ ಕೊಟ್ಟಿದ್ದಾರೆ, ಒಬ್ಬ ಹುಡುಗ ತಪಾಸು ಮಾಡುತ್ತಿರುವ ಚಿತ್ರ ಕೊಟ್ಟಿದ್ದಾರೆ, ಮತ್ತೊಂದು ಬೆಟ್ಟದ ಚಿತ್ರ ಕೊಟ್ಟಿದ್ದಾರೆ. ಆಪ್ಷನ್ ನೋಡುವ. ಆಪ್ಷನ್ ಎ ಶಿವ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ಬ್ರಹ್ಮ, ಆಪ್ಷನ್ ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಶಿವ. ನೋಡಿ, ಇಲ್ಲಿ 3 ಎಮೋಜಿ ಕೊಟ್ಟಿದ್ದಾರೆ. ಮೊದಲಿನಿದ್ದು ಕೊಳಲು ಕೊಟ್ಟಿದ್ದಾರೆ, ಕಿರೀಟ ಕೊಟ್ಟಿದ್ದಾರೆ, ಒಂದು ಹಸುವಿನ ಚಿತ್ರ ಇದೆ. ಆಪ್ಷನ್ ನೋಡ್ಕೊಂಬರುವ. ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ರಾಮ, ಆಪ್ಷನ್ ಸಿ ಶಿವ, ಆಪ್ಷನ್ ಡಿ ಗಣೇಶ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣ. ಈ ಎಮೋಜಿ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಮೊದಲಿಗೆ ಒಂದು ನೀರಿನ ಅಲೆಯ ಚಿತ್ರ ಕೊಟ್ಟಿದ್ದಾರೆ, ಮೀನಿದ್ದು ಚಿತ್ರ ಕೊಟ್ಟಿದ್ದಾರೆ, ಕಿರೀಟದ್ದು ಚಿತ್ರ ಕೊಟ್ಟಿದ್ದಾರೆ. ಈಗ ಆಪ್ಷನ್ ನೋಡ್ಕೊಂಬರುವ. ಆಪ್ಷನ್ ಎ ಮತ್ಸ್ಯಾವತಾರ, ಆಪ್ಷನ್ ಬಿ ಕುರ್ಮ ಅವತಾರ, ಆಪ್ಷನ್ ಸಿ ವರಾಹ ಅವತಾರ, ಆಪ್ಷನ್ ಡಿ ನರಸಿಂಹ ಅವತಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ಸ್ಯಾವತಾರ. ಧನ್ಯವಾದಗಳು ಸ್ನೇಹಿತರೆ. ಈ ಎಮೋಜಿ ಕ್ವಿಜ್ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲನ್ನು ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಕ್ವಿಜ್ ವಿಡಿಯೋದ ನೋಟಿಫಿಕೇಷನ್ ಬರುತ್ತದೆ. ಈ ವಿಡಿಯೋವನ್ನು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋದಲ್ಲಿ ಸಿಗುವವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.